ಬಡವರಿಗೆ ಕಡಿಮೆ ದುಡ್ಡಲ್ಲಿ ಉತ್ತಮ ಆರೋಗ್ಯ ಸೇವೆ ನೀಡೋದು ಸರ್ಕಾರಿ ಆಸ್ಪತ್ರೆಗಳ ಕರ್ತವ್ಯ. ಆದರೆ ಸರ್ಕಾರಿ ಆಸ್ಪತ್ರೆಗಳು ತನ್ನ ಜವಾಬ್ದಾರಿಯನ್ನ ಮರೆತು ಜನರ ಜೀವದ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಕೂಡ ಅವ್ಯವಸ್ಥೆಯ ಆಗರ ಆಗಿದ್ದು, ಆಸ್ಪತ್ರೆಗೆ ದಿಢೀರಾಗಿ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿ ಅಲ್ಲಿನ ಬೇಜವಾಬ್ದಾರಿ ನಿರ್ವಹಣೆಯನ್ನ ಕಂಡು ಶಾಕ್ ಆಗಿದ್ದಾರೆ. ಇದರ ರಿಪೋರ್ಟ್ ಇಲ್ಲಿದೆ. ಅವ್ಯವಸ್ಥೆಯ ಆಗರವಾದ ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಜವಾಬ್ದಾರಿ ಮರೆತು ಜನರ ಜೀವದ ಜೊತೆ ಚೆಲ್ಲಾಟ. ದಿಢೀರ್ ಭೇಟಿ ಕೊಟ್ಟ ಡಿಸಿ ಅವ್ಯವಸ್ಥೆ ಕಂಡು ಶಾಕ್. ಗಬ್ಬು ನಾರ್ತಾ ಇರುವ ವಾರ್ಡ್ಗಳು, ಎಲ್ಲೆಂದರಲ್ಲಿ ಬಿದ್ದ ಕಸದ ರಾಶಿ, ಬಾತ್ರೂಮ್ಗೆ ಇಲ್ಲದ ಡೋರ್ಗಳು, ಇಂತಹ ಅವ್ಯವಸ್ಥೆ ಕಂಡು ಬಂದಿದ್ದು ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ. ಸದಾ ವಿವಾದಗಳಿಂದಲೇ ಸುದ್ದಿಗೆ ಬರುವಂತಹ ಮಂಡ್ಯ ಮಿಮ್ಸ್ಗೆ ನಿನ್ನೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ದಿಢೀರ್ ಭೇಟಿ ಕೊಟ್ಟಿದ್ರು. ಆಸ್ಪತ್ರೆಯ ಅಶುಚಿತ್ವ, ಅಸಮರ್ಪಕ ನಿರ್ವಹಣೆಯನ್ನ ಕಂಡ ಡಿಸಿಗೆ ಒಂದು ಕ್ಷಣ ದಂಗು ಬಡಿದಂತಾಗಿತ್ತು. ಮಂಡ್ಯ ಜಿಲ್ಲಾಸ್ಪತ್ರೆಗೆ ಅನಿರೀಕ್ಷಿತ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೊರರೋಗಿಗಳ ವಿಭಾಗ, ಸರ್ಜರಿ ಹಾಗೂ ಪುರುಷರು ಮಹಿಳೆಯರ ವಾರ್ಡ್ ಪರಿಶೀಲನೆ ನಡೆಸಿದರು. ಗಬ್ಬು ನಾರ್ತಾ ಇರುವ ವಾರ್ಡ್ಗಳು, ಎಲ್ಲೆಂದರಲ್ಲಿ ಬಿದ್ದಿದ್ದ ಹಾಸಿಗೆ, ಬೆಡ್ಶೀಟ್ಗಳನ್ನು ಕಂಡು ಜಿಲ್ಲಾಧಿಕಾರಿಗಳ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಶೌಚಾಲಯದಲ್ಲಿ ನೀರು ಬಂದಾಗಿತ್ತು. ಮಹಿಳೆಯರ ಬಾತ್ರೂಮ್ಗೆ ಬಾಗಿಲನ್ನ ಹಾಕಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು. ಹೀಗೆ ಆಸ್ಪತ್ರೆಯ 10 ಹಲವು ಸಮಸ್ಯೆಗಳನ್ನು ಕಣ್ಣಾರೆ ಕಂಡಂತಹ ಜಿಲ್ಲಾಧಿಕಾರಿಗಳು ಅಕ್ಷರಶಃ ಸುಸ್ತಾಗಿ ಹೋದ್ರು. ಅಲ್ಲೇ ಇದ್ದಂತಹ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಮೂರ್ತಿ, ಸೂಪರ್ಡೆಂಟ್ ಡಾಕ್ಟರ್ ಶಿವಕುಮಾರ್ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ನಾನು ನೋಡಿದ ರೀತಿಯಲ್ಲಿ ಕೆಲವು ಬಾತ್ರೂಮ್ಗಳಲ್ಲಿ ಸರಿಯಾದಂಥ ವ್ಯವಸ್ಥೆಗಳಿಲ್ಲ, ನೀರು ಬರ್ತಾ ಇಲ್ಲ. ಜೊತೆಗೆ ಕೆಲವು ಕಡೆ ಡೋರ್ ಸರಿ ಇಲ್ಲ, ಮತ್ತು ಕೆಲವು ಬಕೆಟ್ ಇಟ್ಟಿಲ್ಲ. ಸಂಬಂಧಪಟ್ಟಂಥ MD ಅವರಿದ್ದಾರೆ, ಡೈರೆಕ್ಟರ್ ಇದ್ದಾರೆ, ಮತ್ತು ಎಲ್ಲ ಆಫೀಸರ್ಸ್ಗೂ ಕೂಡ ನಾನು ಡೈರೆಕ್ಷನ್ಸನ್ನು ಕೊಡ್ತೇನೆ. ಇದನ್ನು ಹೊರತುಪಡಿಸಿ ಸರ್ಜರಿಗೆ ರೆಫರ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಮಾಹಿತಿ ಕೂಡ ನನಗೆ ಪಬ್ಲಿಕ್ ಒಬ್ಬರು ಫೋನ್ ಮಾಡಿ ಕೂಡ ಹೇಳಿದ್ದಾರೆ. ಅಲ್ಲಿ ವಿಸಿಟ್ ಮಾಡಿ ಎಷ್ಟು ಕೇಸ್ಗಳನ್ನ ರೆಫರ್ ಮಾಡ್ತಿದ್ದಾರೆ ಏನು ಅಂತೇಳಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆಯ ಬಳಿಕ ಸಭೆ ನಡೆಸಿದಂತಹ ಜಿಲ್ಲಾಧಿಕಾರಿಗಳು ಆಸ್ಪತ್ರೆಯ ಸಮರ್ಪಕ ನಿರ್ವಹಣೆಗೆ ಸೂಚನೆ ಪಾಸ್ ಮಾಡಿದ್ರು. ಆದರೆ ಜಿಲ್ಲಾಧಿಕಾರಿಗಳ ಮುಂದೆ ತಲೆಯಾಡಿಸಿದಂತಹ ಅಧಿಕಾರಿಗಳು ಇನ್ಮುಂದಾದರೂ ಬಡವರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸುವ ಕೆಲಸ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.